ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ನಾವು ಒಂದು ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಇದ್ವಿ. ಪ್ರತಿಯೊಂದು ರಾಶಿಗೂ ಸಂಬಂಧಪಟ್ಟಂತೆ ಏನೇನು ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿ ಬರ್ತಾ ಇದೆ, ರಾಶಿಯ ಒಂದು ನವಗ್ರಹಗಳ ಗೋಚರದ ಪ್ರಭಾವ ಇರ್ಬೋದು, ಪರಿಹಾರ ಭಾಗವಾಗಿರ್ಬೋದು, ನಕ್ಷತ್ರಗಳ ಅನುಸಾರವಾಗಿ ಏನೇನು ಫಲಗಳಿದೆ, ಇದೆಲ್ಲದನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರು ಇವತ್ತಿನ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಏಕೆಂದರೆ ಜೂನ್ ತಿಂಗಳಲ್ಲಿ ಗುರುಗ್ರಹದ ಗೋಚಾರನೂ ಕೂಡ ಆಗ್ತಾ ಇದೆ. ಅದರ ಒಂದು ಫಲಾಫಲಗಳು ಏನು ಅಂತ ಹೇಳಿ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿದ್ವಿ. ಈಗ ಓವರ್ ಆಲ್ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಹ ಚ ರಾಹುವೇ ಕೇತುವೇ ನಮಃ. ಗುರುಜಿ, ನಾವು ಒಂದು ಜೂನ್ ತಿಂಗಳ ಭವಿಷ್ಯವಾಣಿಯನ್ನ ನೋಡ್ತಾ ಹೋಗ್ತಾ ಇದ್ವಿ. ಮೇಷ ಮತ್ತೆ ವೃಷಭ ರಾಶಿಯನ್ನ ಮುಗಿಸಿದ್ವಿ ಗುರುಜಿ. ಇವತ್ತು ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ನವಗ್ರಹಗಳ ಗೋಚರ ಹೇಗಾಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನಿದೆ, ಮತ್ತೆ ಆಚರಣೆಗಳ ಭಾಗವಾಗಿ ಮಿಥುನ ರಾಶಿಯವರು ಜೂನ್ ತಿಂಗಳಿನಲ್ಲಿ ಏನೇನೆಲ್ಲ ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ನಾವು ಪ್ರತಿ ಮಾಸಿಕ ಫಲದಲ್ಲಿ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರದ ಫಲ ನೋಡಬೇಕಾದಾಗ ಪ್ರಮುಖ ಗ್ರಹಗಳ ಬದಲಾವಣೆ ವಿಚಾರವಾಗಿ ಮೊದಲೇದಾಗಿ ದೊಡ್ಡ ಗ್ರಹ ಬೃಹಸ್ಪತಿ ಅಂತ ಹೇಳ್ತೀವಿ. ಗುರುಗ್ರಹ ದ್ವಿತೀಯ ಭಾವದಲ್ಲಿ ಜೂನ್ 2ನೇ ತಾರೀಕು ನಂತರ ಗೋಚರ ಆಗ್ತಿರುವಂಥದ್ದು. ಇದು ಮೊದಲನೇ ಖುಷಿ ವಿಚಾರ. ಯಾಕಂದರೆ ಮೊದಲನೇ ರಾಶಿ, ನಾವು ರಾಶಿ ಸೀರೀಸಲ್ಲೇ ಮೇಷ, ವೃಷಭ, ಅದು ಬಿಟ್ಟರೆ ಮಿಥುನ ರಾಶಿಗೆ ಏನು ನೋಡ್ತಾ ಇದ್ದೀವಿ, ಇವರಿಗೆ ಗುರುಬಲ ಬರ್ತಾ ಇರುವಂಥದ್ದು ಒಂದು ಒಳ್ಳೆಯ ಶುಭ ವಿಚಾರ. ಮತ್ತು ಅಷ್ಟಮ ಭಾಗ್ಯಾಧಿಪತಿಯಾದ ಶನೇಶ್ವರ ಗ್ರಹರು ಪ್ರಸ್ತುತ ದಶಮ ಭಾವದಲ್ಲಿದ್ದು ಕೊನೆಯ ತಿಂಗಳು ಹೇಗಿರುತ್ತೋ ಹಾಗೆ ಮುಂದುವರಿಯುತ್ತೆ. ಹಾಗಾಗಿ ದಶಮ ಶನಿಗೆ ಏನು ಅಂತ ಪರಿಹಾರ ಬೇಡ, ಯಾಕಂದರೆ ಭಾಗ್ಯಾಧಿಪತಿ ಕೂಡ ಅವರೇ ಆಗ್ತಾರೆ. ಮತ್ತು ಪಂಚಮ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಪ್ರಸ್ತುತ ನಿಮ್ಮ ರಾಶಿಯಲ್ಲೇ ಮಿಥುನ ರಾಶಿಯಲ್ಲಿ ಇದ್ದು 8ನೇ ತಾರೀಕು ನಂತರ ದ್ವಿತೀಯ ಭಾವದಲ್ಲಿ ಗುರು ಒಟ್ಟಿಗೆ ಒಂದು ಗೋಚರವಾಗ್ತಿರುವಂಥದ್ದು. ಮತ್ತು ತೃತೀಯಾಧಿಪತಿ ಮತ್ತು ಧೈರ್ಯ ಸಾಹಸಕ್ಕೆ ಪರಾಕ್ರಮಕ್ಕೆ ಅಧಿಪತಿಯಾದ ಸೂರ್ಯ ಭಗವಾನರು 15ನೇ ತಾರೀಕು ನಂತರ ವ್ಯಯಭಾವದಲ್ಲಿದ್ದು ಪ್ರಸ್ತುತವಾಗಿ 16ನೇ ತಾರೀಕು ಜೂನ್ 16ನೇ ತಾರೀಕು ನಂತರ ಮಿಥುನ ನಿಮ್ಮ ರಾಶಿಗೆ ಬರುವಂಥದ್ದು ತುಂಬ ವಿಶೇಷ. ಇನ್ನು ತುಂಬ ವಿಶೇಷವಾಗಿ ನಿಮ್ಮ ರಾಶಾಧಿಪತಿಯಾದ ಬುಧ ಗ್ರಹರು ಪ್ರಸ್ತುತ ರಾಶಿಯಲ್ಲಿದ್ದು 22ನೇ ತಾರೀಕು ನಂತರ ದ್ವಿತೀಯ ಭಾವದಲ್ಲಿ ಸೇರಿ ತ್ರಿಗ್ರಹ ಯೋಗ, ಅಲ್ಲಿಗೆ ಗುರು, ಶುಕ್ರ ಮತ್ತು ಬುಧ ಒಟ್ಟಿಗೆ ಸೇರುವಂಥದ್ದು ಕರ್ಕಾಟಕ ರಾಶಿಯಲ್ಲಿ, ಅಲ್ಲಿಗೆ ಮಿಥುನ ರಾಶಿಗೆ ದ್ವಿತೀಯ ಭಾವಕ್ಕೆ ಬರುವಂಥದ್ದು. ಮತ್ತು ಷಷ್ಠ ಲಾಭಾಧಿಪತಿಯಾದ ಮಂಗಳ ಗ್ರಹರು ಕೂಡ ಪ್ರಸ್ತುತ ಲಾಭ ಸ್ಥಾನದಿಂದ 21ನೇ ತಾರೀಕು ನಂತರ ವ್ಯಯ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು. ಈ ರೀತಿ ನವಗ್ರಹಗಳಲ್ಲಿ ಗುರು, ಮಂಗಳ, ಶುಕ್ರ, ಬುಧ, ಸೂರ್ಯ ಹಾಗೂ ಚಂದ್ರನ ಗೋಚಾರ ಮಿಥುನ ರಾಶಿಯವರಿಗೆ ಈ ರೀತಿ ಜರುಗ್ತಾ ಇದೆ ಜೂನ್ ತಿಂಗಳಲ್ಲಿ. ಉಳಿದಂತೆ ಯಥಾವತ್ತಾಗಿ ಶನೇಶ್ವರರು, ರಾಹು, ಕೇತು ಹಿಂದಿನ ತಿಂಗಳಲ್ಲಿ ಏನು ಗೋಚಾರದಲ್ಲಿತ್ತೋ ಅದು ಹಾಗೆ ಮುಂದುವರಿಯುತ್ತೆ. ಇನ್ನು ಆಚರಣೆ ಭಾಗವಾಗಿ ತಾವು ಕೇಳಿದಂಗೆ ನಮ್ಮ ಒಂದು ಋಷಿಮುನಿಗಳಾದ ಪತಂಜಲಿ ಮಹರ್ಷಿಯವರು ಅನ್ವೇಷಿಸಿದ ಒಂದು ವಿಶ್ವ ಯೋಗ ದಿನವನ್ನು ಜೂನ್ 21ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವದಾದ್ಯಂತ ಇದರ ಆಚರಣೆ ಇರುತ್ತೆ. ನಮ್ಮ ಜ್ಯೋತಿಷ್ಶಾಸ್ತ್ರಕ್ಕೆ ಏನು ಸಂಬಂಧ ಅಂದರೆ ಅವತ್ತಿನ ದಿನದಂದು ವಿಶೇಷವಾಗಿ ಸೂರ್ಯೋದಯ ನಂತ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯ ಭಗವಾನನ ಆಶೀರ್ವಾದ, ನವಗ್ರಹಗಳ ಆಶೀರ್ವಾದ ಎಲ್ಲರಲ್ಲೂ ಕೂಡ ಸಿಗುವಂಥದ್ದು, ಲಭಿಸುವಂಥದ್ದು ವಿಶೇಷ. ಮತ್ತು ಈ ಮಾಸದಲ್ಲಿ ಅಂದರೆ ಜೂನ್ 15ನೇ ತಾರೀಕು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಜರುಗ್ತಾ ಇರುವಂಥದ್ದು. ಆ ದಿನ ವಿಶೇಷವಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಆಚರಣೆಗಳು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಜೂನ್ 27ನೇ ತಾರೀಕು ವಿಶೇಷ ಶನಿ ಪ್ರದೋಷ ಅಂತ ಹೇಳ್ತೀವಿ. ಶನಿ ಪ್ರದೋಷದ ದಿನದಂದು ಒಂದು ಶಿವನ ಆರಾಧನೆ ಮಾಡುವಂಥದ್ದು, ನಂದಿಗೆ ಅರ್ಚನೆ ಮಾಡಿಸ್ಕೊಂಡು ಶಿವನ ಆಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋದ್ರಿಂದ ಶನೇಶ್ವರರ ಪೂರ್ಣ ಅನುಗ್ರಹ ಕೂಡ ನಿಮ್ಮ ಮಿಥುನ ರಾಶಿಯವರಿಗೆ ಸಿಗ್ತಾ ಇರುವಂಥದ್ದು. ಈ ರೀತಿ ನವಗ್ರಹಗಳ ಒಂದು ಗೋಚಾರ ಮತ್ತು ಆಚರಣೆ ಭಾಗವಾಗಿ ಮಿಥುನ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನವಗ್ರಹಗಳ ಗೋಚರದ ಒಂದು ಹೇಗಾಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ರಿ. ಅದರ ಒಂದು ಆಧಾರದ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಜೂನ್ ತಿಂಗಳು ಮಿಥುನ ರಾಶಿಯವರ ಮೇಲೆ ಬೀರ್ತಾ ಇರುವಂಥದ್ದು ಗುರುಜಿ? ನೋಡಿ, ವಿಸ್ತೃತ ಪ್ರಭಾವದಲ್ಲಿ ತಾವು ಕೇಳಿದ ಹಾಗೆ ಗುರು ಭಗವಾನರು ಪ್ರಸ್ತುತ ದ್ವಿತೀಯ ಭಾವಕ್ಕೆ ಬಂದಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ದ್ವಾದಶ ರಾಶಿಯಲ್ಲಿ ಮಿಥುನ ರಾಶಿಯವರಿಗೆ ಮೊದಲೇದಾಗಿ ಸಿಗ್ತಾ ಇರುವಂಥದ್ದು ದೊಡ್ಡ ಸಕಾರಾತ್ಮಕ ವಿಚಾರ. ಗುರು ಭಗವಾನರು ಮಿಥುನ ರಾಶಿಗೆ ಸಪ್ತಮ ಮತ್ತು ದಶಮಾಧಿಪತಿ ಆಗಿರೋದ್ರಿಂದ ಸಪ್ತಮ ಸ್ಥಾನ ಏನಂದರೆ ವಿವಾಹಕ್ಕೆ ಅಧಿಪತಿ, ಪಾರ್ಟ್ನರ್ಶಿಪ್ ಅಂತ ತಗೊತೀವಿ. ಮತ್ತು ದಶಮ ಸ್ಥಾನ ಅಂದರೆ ಹೌಸ್ ಆಫ್ ಜಾಬ್ ಅಂತ ತಗೊತೀವಿ. ಸೊ ಗುರು ಭಗವಾನರ ಗೋಚಾರದಿಂದ ಮದುವೆ, ವಿವಾಹ ವಿಳಂಬ ಏನು ಮಿಥುನ ರಾಶಿಯವರು ಅನುಭವಿಸ್ತಾ ಇದ್ರೋ ಅದು ಖಂಡಿತ ಈ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ. ಯಾಕಂದರೆ 10ನೇ ಮನೆ ಅಂದರೆ ಕರ್ಮಸ್ಥಾನ ಆಗಿರೋದ್ರಿಂದ ಕೆಲಸಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲಸ ಕಾರ್ಯಗಳು ಎಲ್ಲೆಲ್ಲಿ ಅಡಚಣೆಯಾಗಿ ನಿಂತ್ಕೊಂಡಿದ್ದಾವೋ ಯಥೇಚ್ಛವಾಗಿ ಅನುಕೂಲತೆಗಳಾಗುವಂಥದ್ದು, ಉದ್ಯೋಗದಲ್ಲಿ ಪದವಿಯಲ್ಲಿ ಉನ್ನತಿ ಪಡಿತಾ ಇರುವಂಥದ್ದು ಒಂದು
ಪ್ರಮೋಷನ್ ಸಿಗುವಂಥದ್ದು. ಏನಾದರೂ ಮಿಥುನ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲಿ ಮಾಡುವಂಥ ಎಲ್ಲ ಒಂದು ಕಾರ್ಯಸಾಧ್ಯತೆಗಳು ಹೆಚ್ಚಾಗುವಂಥದ್ದು ನೋಡ್ತೀವಿ. ಮತ್ತು ಗುರು ಭಗವಾನರು ವಿದ್ಯಾಕಾರಕ ಗ್ರಹ ಆಗಿರೋದ್ರಿಂದ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕೂಡ ತುಂಬ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ಒಂದು ನರ್ಸರಿಯಿಂದ ಹಿಡ್ಕೊಂಡು ನರ್ಸರಿ, ಪ್ರೈಮರಿ, ಹೈಸ್ಕೂಲು, ಕಾಲೇಜು, ಡಿಗ್ರಿ, PhD ವರೆಗೂ ಯಾರ್ಯಾರು ಒಂದು ವಿದ್ಯಾರ್ಥಿಗಳು ಮಿಥುನ ರಾಶಿಯವರಿಗೆ ಸೇರಿದವರಾಗಿರ್ತಾರೆ ಅವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ, ಒಳ್ಳೆ ಅಂಕಗಳು ಬರುತ್ತೆ, ಓದಿನಲ್ಲಿ ಒಳ್ಳೆ ಆಸಕ್ತಿಗಳು ಸಿಗುತ್ತೆ, ಒಳ್ಳೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇದು ಗುರು ಭಗವಾನರಿಂದ ತುಂಬ ಚೆನ್ನಾಗುತ್ತೆ ಮಿಥುನ ರಾಶಿಯಲ್ಲಿ. ಮತ್ತು ದ್ವಿತೀಯ ಭಾವದಲ್ಲಿ 2ನೇ ಗುರು ಅಂತ ಹೇಳ್ತೀವಿ, ಶುಕ್ರ ಗ್ರಹಕ್ಕೆ 2ನೇ ಗುರು ಅಂತ ನಾವು ತಗೊತೀವಲ್ಲ. ಸೊ ಇದು ಕೂಡ ತುಂಬ ಸ್ಟ್ರಾಂಗ್ ಆಗಿ 2ನೇ ಮನೆಯಲ್ಲಿ ಗೋಚರವಾಗ್ತಿರೋದ್ರಿಂದ ಧನ ಧಾನ್ಯ ಅಭಿವೃದ್ಧಿ ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿ ಗೌರವ ಪ್ರೀತಿ ಶುಭ ಕಾರ್ಯಗಳು ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮಾತಿಗೆ ತುಂಬ ಬೆಲೆ ಬರುವಂಥದ್ದು, ಒಳ್ಳೆಯ ಅನುಕೂಲತೆಗಳು ಜರುಗುವಂಥದ್ದು. ಮತ್ತು ಶುಕ್ರ ಪಂಚಮಾಧಿಪತಿ ಕೂಡ ಆಗಿರೋದ್ರಿಂದ, ಪಂಚಮ ಅಂತಂದರೆ ಪೂರ್ವ ಪುಣ್ಯ ಅಥವಾ ಪುತ್ರ ಸ್ಥಾನ ಅಂತ ಹೇಳ್ತೀವಿ. ಸೊ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಜೂನ್ ತಿಂಗಳಲ್ಲಿ ಖಂಡಿತ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ನ ಪಡ್ಕೋಬೋದು. ವ್ಯಯಾಧಿಪತಿ ಕೂಡ ಶುಕ್ರ ಆಗಿರೋದ್ರಿಂದ ವಿದೇಶದಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಿದ್ದೀರೋ, ಯಾರು ವ್ಯಾಪಾರಸ್ಥರು ಇರ್ತಿರೋ, ವಿದೇಶಕ್ಕೆ ಹೋಗಲು ಬಯಸ್ತಾರೆ ಅಥವಾ ವಿದೇಶದಲ್ಲಿ ಆಲ್ರೆಡಿ ನೆಲೆಸಿದ್ರೆ ಅವರು ಮಿಥುನ ರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಅನುಕೂಲತೆಗಳಾಗುತ್ತೆ. ಅಲ್ಲಿ ಯಾರು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಇತ್ಯಾದಿಗಳಿಗೆ ಪ್ರಸ್ತುತವಾಗಿ ಮಿಥುನ ರಾಶಿ ಈ ಜೂನ್ ತಿಂಗಳಲ್ಲಿ ಗುರು ಶುಕ್ರರಿಂದ ರಾಜಯೋಗ ಒಲ್ದು ಬರಲಿದೆ. ಮತ್ತು 15ನೇ ತಾರೀಕು ನಂತರ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಬೇಕು. ಯಾಕಂದರೆ ಪ್ರಸ್ತುತ ಸೂರ್ಯ ವ್ಯಯಭಾವದಲ್ಲೇ ಇರ್ತಾರೆ ಜೂನ್ 15ರವರೆಗೂ. ಸೊ ಜೂನ್ 15 ತಿಂಗಳ ಮಧ್ಯಭಾಗದಲ್ಲಿ ಗೋಚರ ಆಗ್ತಿರೋದ್ರಿಂದ ಜೂನ್ 15 ನಂತರ ನಿಮ್ಮ ರಾಶಿಗೆ ಬಂದುಬಿಡುವಂಥದ್ದು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಪ್ರಸ್ತುತವಾಗಿ 15 ಡೇಸ್ ಸೂರ್ಯ ಭಗವಾನರು ವ್ಯಯಸ್ಥಾನದಲ್ಲಿ ಇದ್ದಾರೆ. ವ್ಯಯಸ್ಥಾನ ಅಂತಂದರೆ ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ. ಹೆಲ್ತ್ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು. ಮತ್ತು ಧೈರ್ಯ ಸಾಹಸ ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಸೂರ್ಯ ರಾಶಿಯಲ್ಲಿ ಬರ್ತಾರೆ 16ನೇ ತಾರೀಕಿಂದ ನಿಮ್ಮ ರಾಶಿಗೆ, ಮಿಥುನ ರಾಶಿಯವರಿಗೆ ಬರೋದ್ರಿಂದ ಯಾವುದೇ ದೊಡ್ಡ ಸಮಸ್ಯೆಗಳು ಆಗುವುದಿಲ್ಲ. ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥದ್ದು, ಸಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತೆ. ವಿಶೇಷವಾಗಿ ಮಾಡುವ ಕೆಲಸದಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆ ಬರುವಂಥದ್ದು, ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೆಚ್ಚಾಗುವಂಥದ್ದು. ಆದರೆ ಒಂದು ವಿಚಾರ ಏನಂತಂದರೆ ಗುರುಬಲ ಬಂದರೆ ಎಲ್ಲನೂ ಮುನ್ನುಗ್ಗಿ ಮಾಡುವಂಥದ್ದು ಒಂದು ಬಲ ಬಂದ್ಬಿಡುತ್ತೆ. ಆದರೆ ಒಂದು ಕಿವಿ ಮಾತು ಏನಂದರೆ ವ್ಯಯಭಾವದಲ್ಲಿ ಮಂಗಳನ ಗೋಚಾರ ಹಾಕುತ್ತೆ 20ನೇ ತಾರೀಕು ನಂತರ. ಮಂಗಳ ಬಂದು ಭೂಮಿ ಪುತ್ರ ಕಾರಕನಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಯಾವ ವಿಚಾರದಲ್ಲಿ ಅಂದರೆ ಭೂಮಿ ರಿಲೇಟೆಡು, ಹೂಡಿಕೆ ಮಾಡೋದ್ರಲ್ಲಿ, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸ್ವಲ್ಪ ವಿಶೇಷವಾಗಿ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವೇನಾದರೂ ಮುಂದೆ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಅಥವಾ ಒಂದು ಭೂಮಿ ತೆಗೆದುಕೊಳ್ಳುವಂಥದ್ದು ಯಾರೋ ಮಿಥುನ ರಾಶಿಯವರು. ಸೊ ಅದನ್ನು ಆದಷ್ಟು ಗುರುಬಲ ಬಂದುಬಿಟ್ಟಿದೆ ಅಂತ ಎಲ್ಲನೂ ಮುನ್ನುಗ್ಗಿ ಮಾಡಬೇಡಿ. ಆ ವಿಚಾರದಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳಿ. ಈ ರೀತಿ ಗ್ರಹಗಳ ಗೋಚಾರ ವಿಸ್ತೃತವಾಗಿ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬೀರ್ತಾ ಇದೆ. ಗುರುಜಿ, ಇನ್ನು ನವಗ್ರಹಗಳ ಗೋಚರದ ಪ್ರಭಾವವನ್ನು ತಿಳಿಸಿದ್ರಿ, ಅದು ಯಾವ ರೀತಿಯಾಗಿ ವಿಸ್ತೃತವಾಗಿ ಬೀರ್ತಾ ಇದೆ ಅಂತಾನು ಹೇಳಿ ತಿಳಿಸಿದ್ರಿ. ಇನ್ನು ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಅದರಿಂದ ಎಷ್ಟೆಲ್ಲ ಅನುಕೂಲತೆಗಳನ್ನು ಮಿಥುನ ರಾಶಿಯವರು ಜೂನ್ ತಿಂಗಳಿನಲ್ಲಿ ಕಂಪ್ಲೀಟ್ ಆಗಿ ಪಡೆದುಕೊಳ್ತಾ ಇದ್ದಾರೆ ನೋಡಿ. ಜೂನ್ ತಿಂಗಳಲ್ಲಿ ವಿಶೇಷವಾಗಿ ರಾಷ್ಟ್ರಾಧಿಪತಿ ಗೋಚಾರ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ಈಗ ಜೂನ್ ತಿಂಗಳ ಮಧ್ಯಭಾಗದವರೆಗೂ ರಾಶಿಯಲ್ಲೇ ರಾಷ್ಟ್ರಾಧಿಪತಿ ಇರ್ತಾರೆ ಬುಧ ಗ್ರಹ. ಇದರಿಂದ ಏನಾಗುತ್ತೆ, ಮಿಥುನ ರಾಶಿಯವರಿಗೆ ನಿಮ್ಮ ದೇಹದಲ್ಲಿ ಸದೃಢತೆ ಬರುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಒಂದು ಉಲ್ಲಾಸ, ಉತ್ಸಾಹ, ಪ್ರೋತ್ಸಾಹ ನಿಮ್ಮಲ್ಲಿ ಬರುವಂಥದ್ದು. ಹಾಗೆ ಎಲ್ಲದರಲ್ಲೂ ಕೂಡ ಪರಿಪೂರ್ಣತೆಯನ್ನು ಹೊಂದುತ್ತೀರಾ. ಆದರೆ 22ನೇ ತಾರೀಕು ನಂತರ ಬುಧ ಗೋಚಾರದಲ್ಲಿ ದ್ವಿತೀಯ ಭಾವದಲ್ಲಿ ಗೋಚಾರ ಆಗುವಂಥದ್ದು. ಇಲ್ಲಿ ತುಂಬ ವಿಶೇಷವಾಗಿ ತ್ರಿಗ್ರಹ ಯೋಗ ಉಂಟಾಗುತ್ತೆ. ಯಾಕಂದರೆ ಆಲ್ರೆಡಿ ಗುರು ಶುಕ್ರರು ಗೋಚಾರದಲ್ಲಿ ಜೂನ್ ಮೊದಲನೇ ವಾರದಲ್ಲಿ, ಜೂನ್ 2ನೇ ವಾರದಲ್ಲಿ ಗುರು ಶುಕ್ರರ ಗೋಚಾರ ಆಗಿರುತ್ತೆ. 2ನೇ ತಾರೀಕು ಗುರು ಆದರೆ 8ನೇ ತಾರೀಕು ಶುಕ್ರ ಆಗಿರ್ತಾರೆ. 22ನೇ ತಾರೀಕು ಬುಧ ಗ್ರಹರು ಕೂಡ ಅಲ್ಲಿ ಹೋಗೋದ್ರಿಂದ ಇದು ಒಳ್ಳೆಯ ವಿಚಾರ. ಮತ್ತು ಇದು ಕೂಡ ಒಂದು ಒಳ್ಳೆಯ ಸಮ್ಮಿಲನ ಅಂತ ಹೇಳ್ಬೋದು ಗುರು ಶುಕ್ರ ಬುಧಂದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರಿಯಲ್ ಎಸ್ಟೇಟ್ ಉದ್ಯಮದವ್ರ ವಿಚಾರದಲ್ಲಿ ಸ್ವಲ್ಪ ಜೂನ್ ಮೀಡಿಯಮ್ ಆಗಿ ಇರುತ್ತೆ. ಆದರೆ ಒಂದೇ ಸತಿ ಗುರುಬಲ ಅಂತ ಹೇಳಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಯಾಕಂದರೆ ಅಲ್ಲಿ ಗೋಚಾರದಲ್ಲಿ ಮಂಗಳ ಕೂಡ ಮೀಡಿಯಮ್ ಆಗಿರ್ತಾರೆ. ಸೊ ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ನಾವು ಮೊದಲೇ ಹೇಳ್ದಂಗೆ ಇಲ್ಲಿ ಸಪ್ತಮ ಸ್ಟ್ರಾಂಗ್ ಆಗಿಬಿಡುತ್ತೆ. ಇದರಿಂದ ವಿವಾಹ ಇತ್ಯಾದಿ ಶುಭ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ತಯಾರಿಗಳು ನಡೆಸುವಂಥದ್ದು ಮಿಥುನ ರಾಶಿಯವರ ಸ್ತ್ರೀಯರಿಗೆ ಈ ಒಂದು ಮಾಸ ಜೂನ್ ತಿಂಗಳಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಮತ್ತು ಅಲ್ಪ ಪ್ರಯಾಣವಾಗಿರುವಂಥದ್ದು ಮತ್ತು ಹೊಸ ಕೆಲಸಗಳಲ್ಲಿ ನಿಮ್ಮ ಅನುಕೂಲ ಪ್ರಾಪ್ತಿಯಾಗುವಂಥದ್ದು ಮತ್ತು ವಿಶೇಷವಾಗಿ ಕ್ರೀಡೆಗಳಲ್ಲಿ ಜಾಸ್ತಿ ಆಸಕ್ತಿ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾದ ಮಾಸ. ಕೋರ್ಟ್
ಕೋರ್ಟು ಕಚೇರಿ ವಿಚಾರದಲ್ಲಿ ಒಂದು ಅಭಿವೃದ್ಧಿ ಕಾಣ್ಬೋದು. ಅಭಿವೃದ್ಧಿ ಏನಂದರೆ ಈಗ ಒಂದು ಜಡ್ಜ್ಮೆಂಟ್ಗಳು ಹೋಲ್ಡ್ ಆಗಿದ್ರೆ ಅದು ಕ್ಲಿಯರ್ ಆಗುವಂಥದ್ದು, ವ್ಯಾಜ್ಯಗಳು ಕ್ಲಿಯರ್ ಆಗುವಂಥದ್ದು, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗುವಂಥದ್ದು ಒಳ್ಳೆಯದಿರುತ್ತೆ. ಮನೆಯ ವಾತಾವರಣ ಸ್ವಲ್ಪ ಬದಲಾವಣೆ ಆಗುತ್ತೆ ಸಕಾರಾತ್ಮಕ ವಿಚಾರವಾಗಿ, ಮತ್ತು ಪಾಲುದಾರಿಕೆಯಲ್ಲಿ ತುಂಬ ಒಳ್ಳೆಯ ಲಾಭ ಬರುವಂಥದ್ದು. ಮತ್ತು ಯಾರಾದರೂ ನಿಮ್ಮ ಮನೆಗೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಹೊಸ ಪಾಲುದಾರಿಕೆಗೆ ಒಂದು ಆಫರ್ ಕೊಡ್ಬೋದು, ಅದರಿಂದ ನಿಮಗೆ ಒಳ್ಳೆಯ ಸಂಗತಿ ಸಿಗುವಂಥದ್ದು. ಮತ್ತು ಸಾಮಾನ್ಯವಾಗಿ ನೋಡೋದಾದ್ರೆ ರೈತರು ವ್ಯವಸಾಯದಲ್ಲಿ ಉತ್ತಮ ಫಲ, ಧನಲಾಭ, ಮೃಷ್ಟಾಂಗ ಭೋಜನ, ಸಣ್ಣ ಪುಟ್ಟ ವ್ಯಾಪಾರಿಗಳು ಹಣ್ಣು ಹೂವು ತರಕಾರಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ, ಚಿಲ್ಲರೆ ಅಂಗಡಿ ವಿಚಾರದಲ್ಲಿ ಕೂಡ ಈ ಹಾಲು ಪನೀರು ಹಾಲಿನ ಉತ್ಪನ್ನ ಸಂಬಂಧಪಟ್ಟಂಥ ವ್ಯಾಪಾರಗಳಲ್ಲಿ ಚೆನ್ನಾಗಿ ಆಗುತ್ತೆ. ನೂತನ ವಸ್ತು ವಾಹನ ಖರೀದಿಯಲ್ಲಿ ಕೂಡ ತುಂಬ ಒಳ್ಳೆಯದಾಗುತ್ತೆ ಮತ್ತು ಅನುಕೂಲತೆಗಳು ಹೆಚ್ಚಾಗುತ್ತೆ. ಹಣದ ಹರಿವು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಣದ ಮೂಲ ಕೂಡ ಉತ್ಪತ್ತಿಯಾಗಿ ಅದಕ್ಕೆ ತೆಗೆದುಕೊಳ್ಳುವಂಥ ಯೋಗ್ಯತೆ ಅಂದರೆ ವಸ್ತುಗಳ ತೆಗೆದುಕೊಳ್ಳುವ ಯೋಗ್ಯತೆ ಎಲ್ಲವೂ ಲಭಿಸುತ್ತೆ. ಇದರಿಂದ ಖುಷಿಯಾದ ಒಂದು ಜೂನ್ ತಿಂಗಳಲ್ಲಿ ಖುಷಿಯಾದ ವಿಚಾರ ಬರುವಂಥದ್ದು. ಮತ್ತು ಈ ತಿಂಗಳು ಹೇಗೆ ಕಳೆಯಿತು ಅಂತ ಗೊತ್ತಾಗಲ್ಲ. ಇನ್ನು ಇನ್ನು ಶೇರ್ ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ಫೈನಾನ್ಷಿಯಲ್ ಲೇವಾದೇವಿ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಹೂಡಿಕೆ ಮಾಡೋದ್ರಲ್ಲಿ, ಹಣ ಪಡೆಯೋದ್ರಲ್ಲಿ, ಬಹುದಿನದಿಂದ ಏನಾದರೂ ಬಾಕಿ ಪೆಂಡಿಂಗ್ ಇತ್ತು ಪೇಮೆಂಟ್ಗಳು, ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ, ಸಂತಾನಾಪೇಕ್ಷಿತ ದಂಪತಿಗಳಿಗೆ ಒಳ್ಳೆಯದಾಗುವಂಥದ್ದು, ಕುಟುಂಬದ ವಿಚಾರದಲ್ಲಿ ಒಂದು ಉಲ್ಲಾಸಮಯ ವಾತಾವರಣ ಸೃಷ್ಟಿಯಾಗುವಂಥದ್ದು, ಯಾವುದೇ ರೀತಿ ನಿಮಗೆ ಕಿರಿಕಿರಿ ಆಗದಿರುವಂಥದ್ದು ಒಳ್ಳೆಯದು. ಮತ್ತು ಒಂದು ಟೂರ್ ಹೋಗುವಂಥದ್ದು, ಒಂದು ಹೊಸ ಸಿನಿಮಾ ನೋಡುವಂಥದ್ದು, ಒಂದು ಲೀಜರ್ ಟೈಮ್ನ ತುಂಬ ಸ್ಪೆಂಡ್ ಮಾಡ್ತಾರೆ. ಅದು ಮೇಲ್ ಇರ್ಬೋದು ಫೀಮೇಲ್ ಇರ್ಬೋದು, ಅಂದರೆ ಅವರ ಫ್ಯಾಮಿಲಿ ಅನುಸಾರವಾಗಿ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಮಾಸ ಸ್ವಲ್ಪ ಮೋಜುಮಯವಾಗಿ ಎಂಜಾಯಬಲ್ ಮಂತ್ ಅಂತ ಮಿಥುನ ರಾಶಿಯವರಿಗೆ ಒಂದು ಗೋಚರವಾಗ್ತಾ ಇರುವಂಥದ್ದು. ಗುರುಜಿ, ಇನ್ನು ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಆಧಾರಿತವಾಗಿ ಯಾವೆಲ್ಲ ಫಲಗಳನ್ನು ನಾವು ನೋಡ್ಬೋದು, ಮತ್ತು ಪರಿಹಾರ ಭಾಗವಾಗಿ ಜೂನ್ ತಿಂಗಳು ಮಿಥುನ ರಾಶಿಯವರು ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ತುಂಬ ಒಳ್ಳೆಯ ಒಂದು ವಿಚಾರ. ನಕ್ಷತ್ರಗಳ ಆಧಾರಿತವಾಗಿ ಏನೇನು ಫಲಗಳು ಹೇಳ್ತೀವಿ, ಇನ್ನೂ ಸ್ವಲ್ಪ ಸ್ಕ್ರೂಟಿನೈಸ್ ಮಾಡಿ ಇನ್ನೂ ತೀವ್ರವಾಗಿ ನೋಡಿ ಹೇಳಿದಿರೋ ವಿಚಾರದಲ್ಲಿ ನಮ್ಮ ವೀಕ್ಷಕರಿಗೆ ಮೃಗಶಿರ ನಕ್ಷತ್ರದವರು ಒಳ್ಳೆಯ ಧನಲಾಭವನ್ನು ಪಡ್ಕೊತೀರಾ. ಉತ್ತಮ ಒಂದು ಹೂಡಿಕೆಗೆ ಉತ್ತಮ ಬೆಲೆ ಸಿಗುತ್ತೆ. ಆರಿದ್ರ ನಕ್ಷತ್ರದ ವಿಚಾರವಾಗಿ ಸಂಬಂಧಿಕರಿಂದ ಬಂಧು ಬಾಂಧವರಿಂದ ಒಳ್ಳೆ ನೆರವು ಸಿಗುತ್ತೆ. ಬಹುದಿನದಿಂದ ಬಾಕಿ ಇರುವ ಮೊತ್ತ ನಿಮಗೆ ಸಿಗುವಂಥದ್ದು. ಪುನರ್ವಸು ನಕ್ಷತ್ರ ಬಹುದಿನದಿಂದ ತಳ್ಳಲ್ಪಟ್ಟ ಕೆಲಸ ಕಾರ್ಯಗಳಲ್ಲಿ ಈ ತಿಂಗಳಲ್ಲಿ ಮುಗಿಯುತ್ತೆ. ಇದು ತುಂಬ ಒಳ್ಳೆಯದ ಒಂದು ಬೆಳವಣಿಗೆ 3 ನಕ್ಷತ್ರಗಳಿಗೆ. ಪರಿಹಾರ ಇಷ್ಟೇ, ದಶಮಸ್ಥ ಶನಿಶ್ಚರ ಗ್ರಹ ಇರುವುದರಿಂದ ಎಲ್ಲ ಕೆಲಸ ಸ್ವಲ್ಪ ಶನಿಗೆ ಸಂಬಂಧಪಟ್ಟಂಥ ನಿಧಾನತೆ ಆಗಿರೋದ್ರಿಂದ ಶನಿಗೆ ಪರಿಹಾರ ಒಂದು ಎಳ್ಳೆಣ್ಣೆ ದಾನ ಮಾಡುವಂಥದ್ದು. ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ 1/4 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರ್ ಎಳ್ಳೆಣ್ಣೆ ಕೊಡುವಂಥದ್ದು, ದೇವರಿಗೆ ಹರಕೆ ಮಾಡ್ಕೊಂಡು ಬರುವಂಥದ್ದು. ಯಾರ ಒಂದು ಊರು ಪ್ರದೇಶದಲ್ಲಿ ಶನೇಶ್ವರ ದೇವಸ್ಥಾನ ಇಲ್ಲೋ ಅವರು ನವಗ್ರಹಗಳಲ್ಲಿ ಶನೇಶ್ವರ ಇರುತ್ತೆ, ಅದಕ್ಕಾದರೂ ಮಾಡ್ಬೋದು. ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಈ ಪ್ರೋಸೆಸ್ನ ಮಾಡಿಕೊಂಡ್ರೆ ಅವ್ರಿಗೆ ಇರುವಂಥ ಏನೇ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಮತ್ತು ಒಂದು ಒಳ್ಳೆಯ ಸೂಚನೆ ಏನು ಅಂತಂದರೆ, ಆದಷ್ಟು ಬುಧ ತುಂಬ ಬಲವಾಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೋಬೇಕು ಅಂತಂದರೆ ಬುಧವಾರದೊತ್ತು ಗೋಧೂಳಿ ಸಮಯದ ನಂತರ ಒಂದು ತಲೆಬಾಗಿಲಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು. ಇದರಿಂದ ಏನೇ ಸಣ್ಣ ಪುಟ್ಟ ದೃಷ್ಟಿದೋಷಗಳಿದ್ರೂ ಆಯಾ ಮನೆಗೆ ವಾಸ್ತು ಸರಿಯಾಗಿ ಕ್ಲಿಯರ್ ಆಗುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರು ಗುರುಜಿಗಳು ತಿಳಿಸಿರುವಂಥ ಸೂಚನೆ ಪರಿಹಾರ ಭಾಗವನ್ನು ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಜೂನ್ ತಿಂಗಳು ನೀವು ಅಂದ್ಕೊಂಡಿರೋ ಕೆಲಸ ಆಗಲಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಮಿಥುನ ರಾಶಿಯ ವಿಚಾರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.